ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಸಂಬಂಧ ಕೊನೆಗೂ ಬಿಜೆಪಿ ಮುಖಂಡನ ಪುತ್ರ ಕೃಷ್ಣರಾವ್ ಅರೆಸ್ಟ್ ಆಗಿರೋದು. ಮೈಸೂರಿನಲ್ಲಿ ಆರೋಪಿಯನ್ನ ಬಂಧಿಸಿದ್ದಾರೆ ಪುತ್ತೂರು ಠಾಣೆಯ ಪೊಲೀಸರು. ಲವ್ ಮಾಡಿ ಸೆಕ್ಸ್ ಮಾಡಿ ಕೊನೆಗೆ ದೋಖಾ ಎಸಗಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಆರೋಪಿಯನ್ನ ಪುತ್ತೂರು ಠಾಣೆಯ ಪೊಲೀಸರು ಬಂಧಿಸಿ ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ಟಿ ನರಸೀಪುರದಲ್ಲಿ ಬಂಧನ ಆಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ತಲೆಮರೆಸಿಕೊಂಡಿದ್ದಂತ ಕೃಷ್ಣ ಮದುವೆ ಆಗುವುದಾಗಿ ನಂಬಿಸಿ ಯುವತಿಗೆ ಮೋಸ ಮಾಡಿದಂತ ಆರೋಪವನ್ನ ಹೊತ್ತಿದ್ದಾರೆ. ಯುವತಿಯನ್ನ ಗರ್ಭವತಿ ಮಾಡಿ ವಂಚನೆ ಮಾಡಿದ್ದ ಆರೋಪ ಇದೆ. ಸದ್ಯ ಗಂಡು ಮಗುವಿಗೆ ಜನ್ಮ ನೀಡಿರುವಂತ ಯುವತಿ ದಕ್ಷಿಣ ಕನ್ನಡ ಮಹಿಳಾ ಠಾಣಾ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಈಗಾಗಲೇ ಬಿಜೆಪಿಯವರು ಕೂಡ ಅನೇಕರು ಹೇಳ್ತಾ ಇದ್ರು, ನಾವು ಸಂತ್ರಸ್ತೆಯ ಪರವಾಗಿ ಇರ್ತೀವಿ ಅಂತ. ಇದರ ಬೆನ್ನಲ್ಲೇ ತಲೆಮರೆಸಿಕೊಂಡಿದ್ದಂಥ ಕೃಷ್ಣರಾವ್ ಈಗ ಅರೆಸ್ಟ್ ಆಗಿರೋದು. ಬಿಜೆಪಿ ಮುಖಂಡನ ಪುತ್ರ ಕೃಷ್ಣರಾವ್ರನ್ನ ಪುತ್ತೂರು ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ತಲೆಮರೆಸಿಕೊಂಡು ಎಸ್ಕೇಪ್ ಆಗಿದ್ದಂಥ ಕೃಷ್ಣರಾವ್ ಈಗ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಕೊನೆಗೂ ಆರೋಪಿಯ ಬಂಧನ ಆಗಿದೆ. ಈಗ ತನಿಖೆ ಕೂಡ ಶುರುವಾಗಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಅನೇಕರು ಆಗ್ರಹಿಸ್ತಾ ಇದ್ರು, ಆದಷ್ಟು ಬೇಗ ಕೃಷ್ಣರಾವ್ ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಬಟ್ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ, ಪೊಲೀಸ್ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ಕೃಷ್ಣರಾವ್ ತಲೆಮರೆಸಿಕೊಂಡಿದ್ರು. ಸದ್ಯ ಈಗ ಪೊಲೀಸರ ಅತಿಥಿಯಾಗಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಂಥ ಕೇಸ್ ಇದು. ಯುವತಿಯ ಜೊತೆಗೆ ದೈಹಿಕ ಸಂಬಂಧವನ್ನು ಬೆಳೆಸಿ ತದನಂತರದಲ್ಲಿ ಆಕೆ ಗರ್ಭವತಿ ಆದ ನಂತರ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತೇಳಿ ಕೈ ತೊಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಮದುವೆ ಆಗ್ತೀನಿ ಅಂತ ಭರವಸೆ ಕೊಟ್ಟವರು ಮದುವೆ ಆಗಿರಲಿಲ್ಲ. ಕುಟುಂಬಸ್ಥರು ಒಪ್ಪಿದ್ರು ಕೂಡ ಕೃಷ್ಣರಾವ್ ಮಾತ್ರ ಮದುವೆಗೆ ಒಪ್ಪಿರಲಿಲ್ವಂತೆ. ಹಾಗಾಗಿ ತಲೆಮರೆಸ್ಕೊಂಡಿದ್ರು. ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ, ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡಿದ್ರು. ಕೊನೆಗೂ ಈಗ ಬಂಧಿತರಾಗಿದ್ದಾರೆ ಕೃಷ್ಣರಾವ್. ಇದಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆ ಶುರುವಾಗಿದೆ.